ಸಚಿವ ಜಮೀರ್ ಪುತ್ರನ ಸಿನಿಮಾ ಪ್ರಮೋಷನ್. ಬಳ್ಳಾರಿಗೆ ಭೇಟಿ ನೀಡಿದ ಜಮೀರ್ ಪುತ್ರ ಜಹೀರ್ ಅಹ್ಮದ್. ಬಹುತೇಕ ಚಿತ್ರೀಕರಣ ಪೂರ್ಣಗೊಂಡಿರುವ ಕಲ್ಟ್ ಸಿನಿಮಾ. ಜಹೀರ್ ನಾಯಕ ನಟನಾಗಿ ನಟಿಸಿರುವ ಎರಡನೇ ಸಿನಿಮಾ ಕಲ್ಟ್. ಜೈಲಲ್ಲಿರುವ ನಟ ದರ್ಶನ್ ಭೇಟಿ ಬಳಿಕ ಸಿನಿಮಾ ಬಿಡುಗಡೆ ಮಾಡುವ ವಿಷಯ ಹಂಚಿಕೊಂಡ ನಟ ಜಹೀರ್ ಅಹ್ಮದ್. ಅವ್ರು ಹೊರಗಡೆ ಬರಲಿಲ್ಲ ಅಂದರೆ ನಾನಂತೂ ಹೊರಗಡೆ ಹೋಗ್ತೀನಿ ಸರ್. ಅವ್ರನ್ನ ಭೇಟಿ ಇಲ್ಲಿವರೆಗೂ ಹೋಗಿರಲಿಲ್ಲ. ಆದರೆ ಸಿನಿಮಾ ರಿಲೀಸ್ ಹತ್ರಕ್ಕೆ ಬಂದರೆ ಅವ್ರಿಗೆ ಬೇಲ್ ಸಿಗಲಿಲ್ಲ ಅನ್ನೋ ಸಂದರ್ಭ ಬಂದರೆ ನಾನಂತೂ ಹೋಗ್ಬಿಟ್ಟು ಅವ್ರನ್ನ ಮಾತಾಡಿಸ್ಕೊಂಡು ಆಶೀರ್ವಾದ ತೊಗೊಂಡು ಬರ್ತೀನಿ. ಅಂದರೆ ಲವ್ ಸ್ಟೋರಿ ಸರ್ ಸಿನಿಮಾ, ಆದರೆ ಇದು ಒಂದು ಸ್ವಲ್ಪ ರೊಮ್ಯಾಂಟಿಕ್ ಥ್ರಿಲ್ ಸಿನಿಮಾ ಅಂತಲೇ ಹೇಳ್ಬೋದು. ನೀವು ಕಬೀರ್ ಸಿಂಗ್, ಅರ್ಜುನ್ ರೆಡ್ಡಿ, ಆ್ಯನಿಮಲ್ ಆ ಶೇಡಲ್ಲಿರುತ್ತೆ. ಆದರೆ ನಮ್ಮ ಕರ್ನಾಟಕ ಅವರು ನಮ್ಮವರು ಎಷ್ಟು ತಡ್ಕೊಳ್ತಾರೆ ಅದ್ರ ಮೇಲೆ ಇಟ್ಕೊಂಡು ನಾವು ಒಂದು ಸಿನಿಮಾನ ಮಾಡಿದ್ದೀವಿ. ತುಂಬಾ ಬೇರೆ ಸಿನಿಮಾ ಈ ಸಿನಿಮಾದಲ್ಲಿ ನಂದು 3 ಶೇಡ್ ಇದೆ. ಈ ಸಿನಿಮಾದಲ್ಲಿ ನೀವು ಸಿನಿಮಾ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲ, ಫ್ಯಾಮಿಲಿ ಸಮೇತ ಬಂದು ಎಲ್ಲರೂ ಸಿನಿಮಾ ನೋಡ್ಬೋದು. ಇದು ಯೂತ್ಸ್ಗೆ ಆಗ್ಬೋದು, ಅವ್ರಿಗಂತ ಅಲ್ಲ, ಎಲ್ಲ ಸೆಕ್ಟರ್ಸ್ ಅವರು ಬಂದು ನೋಡ್ಬೋದು. ಪಕ್ಕ US ಸಿನಿಮಾ, US ಸರ್ಟಿಫಿಕೇಟೇ ಸಿಗುತ್ತೆ. ಸೊ ಎಲ್ಲರೂ ಬಂದು ಸಿನಿಮಾನ ನೋಡ್ಬೋದು. ಅರ್ಜುನ್ ಜನ್ಯ ಅವರು ಸರ್ ಮ್ಯೂಸಿಕ್ ಡೈರೆಕ್ಟರ್ ಅವರು. ಈಗ ನಾವು 3 ಹಾಡು ಬಿಟ್ಟಿದ್ದೀವಿ. ಫಸ್ಟ್ ಅಯ್ಯೋ ಶಿವನೇ ಹಾಡು ತುಂಬ ಚೆನ್ನಾಗಾಯಿತು, ಒಳ್ಳೆ ಹಾಡು ಕ್ಲಿಕ್ಕು ಆಯಿತು. ಮತ್ತು ಅದಾದಮೇಲೆ ಬ್ಲಡಿ ಲವ್ ಅಂತ ಹೇಳಿ ಒಂದು ಹಾಡು ಬಿಟ್ವಿ. ಅದಾದಮೇಲೆ ಜಸ್ಟ್ ಒಂದು ವಾರ ಹಿಂದೆ ನಾವು ಒಂದು ಪ್ಯಾಥೋ ಸಾಂಗು ಬಿಟ್ವಿ. ಸೊ ಅದನ್ನು ಚೆನ್ನಾಗಿ ಹೋಗ್ತಾ ಇದೆ ಸರ್. ಅನಿಲ್ ಕುಮಾರ್ ಸರ್ ಉಪಾಧ್ಯಕ್ಷ ಅವ್ರ ಡೈರೆಕ್ಟ್ರು. ಸೊ ಇವಾಗ 31 ಡಿಸ್ಟ್ರಿಕ್ಟ್ ನಾನು ಕವರ್ ಮಾಡಬೇಕು. 88 ತಾಲೂಕುಗಳು ನಾನು ಈಗ ಹಾಕ್ಕೊಂಡಿದ್ದೀನಿ ಪ್ರಚಾರ. ಸೊ ನಂದು ಟೋಟಲಾಗಿ 55 ದಿನ. ಸೊ ಈಗ ನಾನು ಹೀರೋ ಆಗಿ ನಾನಂತೂ ಎಲ್ಲ ಕಡೆ ಓಡಾಡಲೇಬೇಕು. ಸೊ ಎಲ್ಲ ಕಡೆ ಪ್ರವಾಸ ಮಾಡ್ತಿದ್ದೀನಿ. ಏನಾಗುತ್ತೆ, ಈಗ ನೀವು ತೆಲುಗು ಸಿನಿಮಾ ಆಗ್ಬೋದು, ತಮಿಳ್ ಸಿನಿಮಾ ಆಗ್ಬೋದು, ಅವ್ರಿಗೆಲ್ಲ ಏನಂತಂದರೆ ಆ ಥರ ಸಿನಿಮಾಗಳು, ಆ ಥರ ಕಥೆಗಳು ನೋಡಿದ್ಮೇಲೆ ಯಾಕೆ ನಮ್ಮ ಕನ್ನಡ ಸಿನಿಮಾ ಬರ್ತಾ ಇಲ್ಲ ಅಂತ ಹೇಳಿ ಒಂದು ತುಂಬ ಸತಿ ನಾನು ಕೇಳ್ಕೊಳ್ತಿದ್ದೆ. ಸೊ ಕೇಳ್ಪಟ್ಟಿದಾಗ ನಾವು ಅವರೆಲ್ಲರನ್ನ ನಾವು ಕಾಂಪಿಟೇಷನ್ ಕೊಡೋ ಥರ ಇಲ್ಲ, ಅವ್ರನ್ನ ಮೀರಿಸಿ ನಾವು ಯಾಕೆ ಸಿನಿಮಾ ಮಾಡಬಾರ್ದು ಅಂತೇಳಿ ನಾವು ಸಿನಿಮಾ ಮಾಡಿದ್ದೆ. ಆಮೇಲೆ ಈ ಕಂಟೆಂಟ್ ನಾನೇನು ಹೊಸದಾಗಿ ಯೂಸ್ ಮಾಡಿದ್ದೀನಿ ಸರ್, ಮೋಸ್ಟ್ಲಿ ಬಹುಶಃ ಕನ್ನಡ ಸಿನಿಮಾದಲ್ಲಿ ಯಾರೂ ಆ ಥರ ಪ್ರಯತ್ನ ಪಟ್ಟಿಲ್ಲ. ಈಗ ಹೆದರ್ಕೊಂಡು ಮಾಡಲಿಲ್ಲೋ ಇಲ್ಲ ಆ ಥರ ಯಾರು ಹೀರೋಗಳು ಇರಲಿಲ್ಲ ನನಗೆ ಗೊತ್ತಿಲ್ಲ. ಅದೇ ಸರ್ ಹೇಳ್ತಿದ್ದಲ್ಲ, ಈಗಿನ ಕಾಲದಲ್ಲಿ ಯೂತ್ಸು ಹುಡುಗರು ಜೊತೆ ಇದ್ದು ಹೆಂಗೆ ಹ್ಯಾಮಾರ್ಕೊಳ್ತಿದ್ದಾರೆ, ಹುಡುಗಿರ ಜೊತೆ ಇದ್ದು ಹೆಂಗೆ ಮೋಸ ಆಗ್ತಿದ್ದಾರೆ ಅನ್ನೋ ಮೇಲೆ ಒಂದು ಪ್ರೀತಿ. ಆಮೇಲೆ ಎಷ್ಟೋ ಹುಡುಗಿರ ಪ್ರೀತಿಯಲ್ಲಿ ಬಿದ್ದು ಹೆಂಗೆ ಜೀವನ ಹಾಳು ಮಾಡ್ಕೊಳ್ತಿದ್ದಾರೆ, ಅದ್ರ ಮೇಲೆ ಕತೆ ಸರ್. ಇಡೀ ಸಿನಿಮಾ ನಾವು ಕರ್ನಾಟಕದಲ್ಲೇ ಮಾಡಿದ್ದೀವಿ. ಉಡುಪಿಯಲ್ಲಿ ಮಾಡಿದ್ದೀವಿ, ಹಂಪಿಯಲ್ಲಿ ಮಾಡಿದ್ದೀವಿ, ಸಾಕಷ್ಟು ಶೂಟಿಂಗು ಮೈಸೂರಲ್ಲಿ ಮಾಡಿದ್ದೀವಿ, ಬೆಂಗಳೂರಲ್ಲಿ ಮಾಡಿದ್ದೀವಿ ಸರ್. ಸಿನಿಮಾ ಶೂಟಿಂಗ್ ಮುಗೀತು. ಒಂದೇ ಒಂದು ಹಾಡು ಬ್ಯಾಲೆನ್ಸ್ ಇದೆ, ನಂದು ರಚಿತಾ ರಾಮ್ ಅವ್ರದ್ದು ಒಂದು ಡ್ಯುಯೆಟ್ ಸಾಂಗ್ ಇದೆ. ಸೊ ಈಗ ಒಂದು 18ನೇ ತಾರೀಕಿಂದ ನಾನು ಶೂಟಿಂಗ್ ಹಾಕ್ಕೊಂಡಿದ್ದೆ ಸರ್. 3 ದಿನ ಅಷ್ಟೇ. ಫಸ್ಟ್ ಆಫ್ ಆಲು ಅವ್ರು ಇರೋ ಕಷ್ಟಕ್ಕೆ, ಅವ್ರಿರೋ ತೊಂದರೆದಲ್ಲಿ ನನಗೆ ನನ್ನ ಮನುಷ್ಯನಾಗಿ ನನಗೆ ಯಾರಿಗೂ ಆ ಸಂದರ್ಭದಲ್ಲಿ ನನಗೆ ತೊಂದರೆ ಕೊಡೋಕ್ಕೆ ಇಷ್ಟ ಇಲ್ಲ ಸರ್. ಸೊ ಫಸ್ಟು ನಾನು ಅವ್ರಿಗೆ ಸ್ವಲ್ಪ ಸ್ಪೇಸ್ ಕೊಟ್ಬಿಡ್ತೀನಿ. ಯಾಕಂದರೆ ಅವ್ರು ಮೆಂಟಲಿ ಸ್ವಲ್ಪ ಈಗ ಇಲ್ಲಾಗಿರ್ತಾರೆ. ಸೊ ಹೊರಗಡೆ ಬಂದ ಮೇಲೆ ಸ್ವಲ್ಪ ಅವ್ರ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಅವರಾಗಿರಲಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು. ಎರಡನೇದು, ಅವ್ರು ಹೊರಗಡೆ ಬರಲಿಲ್ಲ ಅಂದರೆ ನಾನಂತೂ ಹೊರಗಡೆ ಹೋಗ್ತೀನಿ ಸರ್. ಅವ್ರನ್ನ ಭೇಟಿ ಇಲ್ಲಿವರೆಗೂ ಹೋಗಿರಲಿಲ್ಲ. ಆದರೆ ಸಿನಿಮಾ ರಿಲೀಸ್ ಹತ್ರಕ್ಕೆ ಬಂದರೆ ಅವ್ರಿಗೆ ಬೇಲ್ ಸಿಗಲಿಲ್ಲ ಅನ್ನೋ ಸಂದರ್ಭ ಬಂದರೆ ನಾನಂತೂ ಹೋಗ್ಬಿಟ್ಟು ಅವ್ರನ್ನ ಮಾತಾಡಿಸ್ಕೊಂಡು ಆಶೀರ್ವಾದ ತೊಗೊಂಡು ಬರ್ತೀನಿ. ಖಂಡಿತ ಆಗ್ತೀನಿ ಸರ್. ಯಾವ ಫೀಲ್ಡಲ್ಲಿ ಸರ್ ಹೊಸಬ್ರನ್ನ ಬೆಳೆಸ್ತಾರೆ ಹೇಳಿ ನನಗೆ? ರಾಜಕೀಯದಲ್ಲಿ ಬೆಳೆಸ್ತಾರಾ? ನಮ್ಮ ಸಿನಿಮಾ ಫೀಲ್ಡಲ್ಲಿ ಬೆಳೆಸ್ತಾರಾ? ಇನ್ನು ನನ್ನ ಬಿಟ್ಟಾಕಿ ಬೇರೆ ಇನ್ನು ಯಾವ ಫೀಲ್ಡಲ್ಲೂ ಬೆಳೆಸ್ತಾರಾ? ನಾವೇ ನಿಂತ್ಕೊಳ್ಬೇಕು ಸರ್. ನಮ್ಮ ಪರ ಯಾರೂ ನಿಂತ್ಕೊಳ್ಳಲ್ಲ. ಸೀನಿಯರ್ಸ್ ಬರ್ತಾರೆ, ಸಪೋರ್ಟ್ ಮಾಡ್ತಾರೆ, ನಿಮ್ಗೆ ಒಳ್ಳೆಯದಾಗಿ ಒಂದು ಹುಮ್ಮಸ್ ಕೊಟ್ಟು ಹೋಗ್ತಾರೆ. ಆದರೆ ನಾವು ಪಡೋ ಶ್ರಮ, ನಾವು ಇಟ್ಕೊಳ್ಳೋದು ಗುರಿ, ನಾವು ಮಾಡೋದು ಕೆಲಸ, ನಾವು ನಡ್ಕೊಳ್ಳೋ ರೀತಿಗೆ ಇದೆಲ್ಲ ಇದಾಗುತ್ತೆ ಸರ್. ನಾನು ಫಸ್ಟ್ ಆಫ್ ಆಲ್ ಇದಕ್ಕೆ ಒಪ್ಪಲ್ಲ ಸರ್. ಜನಗಳು ಯಾವತ್ತೂ ತಪ್ಪಿಲ್ಲ ಸರ್. ಅವ್ರು ಯಾವತ್ತೂ ತಪ್ಪು ನಿರ್ಧಾರ ತಗೊಳ್ಳೋದಿಲ್ಲ ನನ್ನ ಅನಿಸಿಕೆ ಸರ್. 100% ಒಳ್ಳೆ ಸಿನಿಮಾ ಕೊಟ್ಟರೆ ಥಿಯೇಟ್ರಿಗೆ ಬಂದೇ ಬರ್ತಾರೆ. ಅದು ಹೊಸಬ್ರದ್ದಾಗ್ಬೋದು, ಮೇ ಬಿ ಪಾರ್ಶಾಲಿಟಿ ಇರ್ಬೋದು, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಅದು ಒಳ್ಳೆ ಟಾಕ್ ಬಂದರೆ ನೀವು ಎಷ್ಟೇ ಪಬ್ಲಿಸಿಟಿ ಮಾಡ್ಕೊಂಡು ನೀವೇನೇ ಮಾಡ್ಕೊಳ್ಳಿ, ಸಿನಿಮಾ ಚೆನ್ನಾಗಿದ್ರೆ ಮಾತ್ರ ಸಿನಿಮಾ ಓಡೋದು ಅಲ್ವಾ? ಅದನ್ನು ನೀವು ನಂಬ್ತೀರಾ ತಾನೇ?